ಭಕ್ತಿಗಿಂತ ಬೇರೆ ಮಂತ್ರ ಎಲ್ಲಿದೆ? ಒಂದು ದಿನ, ಒಂದು ತಿಂಗಳು, ಒಂದು ವರ್ಷಕ್ಕೆ ಸಾಧನೆ ಸಿಗೋದಿಲ್ಲ. ಬಡತನದ ಒಂದು ಜಂಗಮರ ಮನೆತನದಲ್ಲಿ ಹುಟ್ಟಿರ್ತಕ್ಕಂಥ ನಾನು ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತ ಸಾಲಿಮಠ್ ಸರ್ ಈಗ ನಮ್ ಜೊತೆ ಇದ್ದಾರೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ವೆಲ್ಕಮ್ ಟು ಅವಿನಾಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅವಿನಾಶ್ ಕೋಸ್ಟಿ. ಸಾಧನೆ ಎಂಬುದು ಬರೀ ಸಾಧಕನ ಸ್ವತ್ತಲ್ಲ. ಪ್ರತಿಯೊಬ್ಬರು ಸಾಧನೆ ಬೆನ್ನತ್ತಿದಾಗ ಆ ಸಾಧನೆಯನ್ನು ಹುಡುಕಿಕೊಂಡು ಹೋಗೋರು ಅದೆಷ್ಟೋ ಜನ ಇರ್ತಾರೆ. ಪ್ರತಿ ಒಂದು ದಿನ, ಒಂದು ತಿಂಗಳು, ಒಂದು ವರ್ಷಕ್ಕೆ ಸಾಧನೆ ಸಿಗೋದಿಲ್ಲ. ಅದಕ್ಕೆ ಅದರದೇ ಆದಂಥ ಪರಿಶ್ರಮ ಕೂಡ ಇರುತ್ತದೆ. ಅದೆಷ್ಟೋ ಜನರು ಕೂಡ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರು ನಮ್ಮ ಜೊತೆ ಸಿಗ್ತಾರೆ. ಅದೇ ತರನಾಗಿ ಇವತ್ತು ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಅಮ್ರೇಶ್ ಸಾಲಿಮಠ್ ಸರ್ ಈಗ ನಮ್ಮ ಜೊತೆ ಇದ್ದಾರೆ. ಕೆಲವೊಂದಿಷ್ಟು ಸಂಗೀತದ ವಿಶೇಷತೆನ ಅವರಿಂದ ಕೇಳೋಣ. ಸರ್ ನಮಸ್ತೆ. ಮೊದಲೇದಾಗಿ ಸರ್ ನಿಮ್ಮ ಪರಿಚಯ ಮಾಡ್ಕೋದಾದ್ರೆ ಸರ್. ನನ್ನ ಹೆಸರು ಅಮರೇಶ್ ಸಾಲಿಮಠ್ ಅಂತ. ನಮ್ಮದು ರಾಯಚೂರು ಜಿಲ್ಲಾ ಮಾನ್ವಿ ತಾಲೂಕು ಕರೇಗುಡ್ಡ ಅಂತ ಒಂದು ಹಳ್ಳಿ ಸರ್. ಅಲ್ಲಿ ತುಂಬ ಬಡತನದ ಒಂದು ಜಂಗಮರ ಮನೆತನದಲ್ಲಿ ಹುಟ್ಟಿರ್ತಕ್ಕಂಥ ನಾನು. ನನಗೆ ತುಂಬ ಚಿಕ್ಕ ವಯಸ್ಸಿನಿಂದಲೂ ಕೂಡ ಸಂಗೀತ ಅಂದರೆ ಬಹಳ ಆಸಕ್ತಿ ಇತ್ತು ಸರ್. ನಾನು ಚಿಕ್ಕವನು ಸುಮಾರು ಅಂದರೆ 2-3 ಸ್ಟ್ಯಾಂಡರ್ಡ್ ಸ್ಟಡಿ ಮಾಡುವಾಗ, 2-3ನೇ ತರಗತಿಯಲ್ಲಿ ಓದುವಾಗ ನಾನು ಆವಾಗಲೇ ನಮ್ಮದೇ ಆದಂಥ ಒಂದು ಗೆಳೆತನವನ್ನು ಕಟ್ಟಿಕೊಂಡ್ಬಿಟ್ಟು ಒಂದು ಟೀಮ್ ಮಾಡ್ಕೊಂಡ್ಬಿಟ್ಟು ಭಜನಾ ಅಂತ ಮಾಡ್ತಾರೆ ಸರ್ ಹಳ್ಳಿಗಳಲ್ಲಿ. ದೇವಸ್ಥಾನಗಳ ಮುಂದಗಡೆ ಕೂತ್ಕೊಂಡು ಭಜನಾ ಅಂತ. ಆವಾಗಲೇ ನಾನು ಲೀಡರ್ಶಿಪ್ ಮಾಡಿ ಸಂಗೀತದ ಬಗ್ಗೆ ಅಷ್ಟೊಂದು ಆಸಕ್ತಿ ಬಂತು ಸರ್. ನಮ್ಮೂರಲ್ಲಿ ಒಂದು ಮಠ ಇದೆ ಸರ್, ಮಹಾಂತೇಶ್ವರ ಮಠ ಅಂತ. ಇವತ್ತು ಕೂಡ ಕರ್ನಾಟಕದಲ್ಲಿ ದಸರಾದಲ್ಲಿ ಅತ್ಯಂತ ಅದ್ಭುತವಾಗಿ ನಡೀತಕ್ಕಂಥ ಏಕೈಕ ಮಠ ಅಂದರೆ ನಮ್ಮ ಮಹಾಂತೇಶ್ವರ ಮಠ ಕರೇಗುಡ್ಡ ಅಂತ ಒಂದು ನಮ್ಮ ಗ್ರಾಮ ಸರ, ಸಣ್ಣ ಗ್ರಾಮ. ಅಂತಲ್ಲಿ ನಾವು ಹುಟ್ಟಿ ಬಂದ್ವಿ. ಅದೇ ನಮ್ಮ ಮಹಾಂತೇಶ್ವರ ಮಠದ ಸ್ವಾಮಿಗಳು ನಮ್ಮಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ನೋಡಿ ಆ ಪೂಜ್ಯರು ನಮ್ಮನ್ನು ಗದಗನ ವೀರೇಶ್ವರ ಪುಣ್ಯಾಶ್ರಮಕ್ಕೆ ತೊಗೊಂಡು ಹೋಗ್ಬಿಟ್ರು. ನಿನ್ನಲ್ಲಿ ಯಾವುದೋ ಅಗಾಧ ಒಂದು ಇರತಕ್ಕಂಥ ಒಂದು ಪ್ರತಿಭೆ ಅದ, ಒಂದು ಶಕ್ತಿ ಅದ, ನೀನು ಅದನ್ನು ಕಲಿತಾ ನಿನ್ನದಾದ ಒಂದು ಬದುಕನ್ನು ಕಟ್ಟಿಕೊಳ್ಳೋಕೆ ನಿನಗೆ ಅನುಕೂಲ ಆಗ್ತದೆ ಅಂತ ನನ್ನನ್ನು ಗದಗಿನ ಮಟ್ಟಕ್ಕೆ ಹೋಗ್ಬಿಟ್ಟು. ಅಂದರೆ ವಿದ್ಯಾಭ್ಯಾಸ ಎಲ್ಲಿ ಮುಗಿಸಿದ್ದು ಸರ್ ನೀವೆಲ್ಲ? ಸರ್ ನಂದು ಪ್ರಾಥಮಿಕ ಶಿಕ್ಷಣ ನನ್ನೇ ಜನ್ಮಸ್ಥಳ ಆಗಿರ್ತಕ್ಕಂಥ ಕರೇಗುಡ್ಡ ಗ್ರಾಮದಲ್ಲಿ ಮುಗಿಸಿದ್ವಿ ಸರ್. ತದನಂತರ ಪ್ರೌಢ ಶಿಕ್ಷಣವನ್ನು ಗದಗನ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ನಮ್ಮ ಪ್ರೌಢ ಶಿಕ್ಷಣ ವಿದ್ಯಾಭ್ಯಾಸ. ಸರ್, ಈ ಸಂಗೀತ ಕ್ಷೇತ್ರದೊಳಗೆ ಸರ್ ನೀವು ಮೊದಲೇದಾಗ ಹೇಳಿದ್ರಿ, ನಾವು ಗ್ರಾಮದಲ್ಲಿ ಒಂದು ದೇವಸ್ಥಾನದಾಗ ಮುಂದ್ಗಡೆ ಇದ್ದಾಗ ಎಲ್ಲ ಹುಡುಗರೆಲ್ಲ ಸೇರ್ಕೊಂಡು ಭಜನಾ ಮಾಡ್ಕೋತಾ ಈ ಸಂಗೀತನ ಅಭ್ಯಾಸ ಮಾಡಿ. ಅಂದ್ರೆ ನಿಮ್ಮ ಮೂಲ ಪರಂಪರೆ, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಆಗಿರ್ಬೋದು, ನಿಮ್ಮ ಅಜ್ಜ ಆಗಿರ್ಬೋದು, ಇವ್ರು ಯಾರ ಸಂಗೀತ ಕ್ಷೇತ್ರದೊಳಗೆ ಏನಾರ ಕಲ್ತಿದ್ರನ್ ಸರ್? ಯಾವ ಥರ? ಇಲ್ಲ ಸರ್, ಸಂಗೀತ ಕ್ಷೇತ್ರಕ್ಕೆ ಇಡೀ ನಮ್ಮ ವಂಶದಿಂದ, ನಮ್ಮ ಮನೆತನದಿಂದ ಫಸ್ಟ್ ಈ ಕ್ಷೇತ್ರಕ್ಕೆ ಬಂದವನಂದ್ರೆ ನಾನೇ ಸರ್. ನಮ್ಮ ಮನೆತನದಲ್ಲಿ ಹೇಗಿತ್ತು ಅಂತಂದ್ರೆ, ನಮ್ಮ ಸರ್ನೇಮ್ ಇದೆ ಸಾಲಿಮಠ ಅಂತ. ಅಂದ್ರೆ ಹಿಂದಿನ ಕಾಲದಲ್ಲಿ ಇತ್ತು. ಸಾಲಿಮಠ ಅಂತ ಯಾಕೆ ಬಂತಂತಂದ್ರೆ, ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಅವಾಗ ಶಾಲೆ ವ್ಯವಸ್ಥೆ, ಅಕ್ಷರ ಕಲಿತಕ್ಕಂಥ ವ್ಯವಸ್ಥೆಗಳು ಇರಲಿಲ್ಲ. ಹಾಗಾಗಿಬಿಟ್ಟು ಏನು ಮಾಡ್ತಿದ್ರು, ಒಂದು ಜಂಗಮರ ಮನೆತನ ಏನು ಮಾಡ್ತಾ ಇತ್ತು, ಹಳ್ಳಿಗಳಲ್ಲಿ ಮಕ್ಕಳನ್ನೆಲ್ಲ ಒಂದು ಕಡೆ ಮನೆಯಲ್ಲಿ ಕೂಡಿಸ್ಕೊಂಡು ಆ ಮಕ್ಕಳಿಗೆ ವಿದ್ಯಾಭ್ಯಾಸದ ಬೋಧನೆಯನ್ನು ಕೊಡತಕ್ಕಂಥ ಒಂದು ಮನೆತನದಲ್ಲಿ ಸಾಲಿಮಠ ಮನೆತನ ಸರ್ ನಮ್ದು. ಅಂದ್ರೆ ಈಗ ನೀವು ಅಲ್ಲಿಂದ ನಿಮ್ಮ ಎಜುಕೇಶನ್ ಎಲ್ಲ ಆಗಿದ್ದೆಲ್ಲ ಇದ್ರೊಳಗೆ ನನಗತ್ರಿ ಮಠದೊಳಗೆ? ಗದಗಲ್ಲಿ ಒಂದು 3 ವರ್ಷ ಇದ್ದೆ ಸರ್. ತದನಂತರ ಮತ್ತೆ ಕಾಲೇಜ್ ಮಾನ್ವಿ, ಅಲ್ಲಿ ನಮ್ಮ ತಾಲೂಕಲ್ಲಿ, ನಮ್ಮ ಡಿಸ್ಟಿಕಲ್ಲಿ ಆಯಿತು. ತದನಂತರ ಮತ್ತೆ ಹೆಚ್ಚಿನ ಒಂದು ಇದರಲ್ಲಿ ಸಂಗೀತದಲ್ಲಿ ಏನಾದರೂ ಅಲ್ಪ ಸ್ವಲ್ಪ ಯಾಕಂತಂದ್ರೆ ಸಂಗೀತ ಅಂತಕ್ಕಂಥ ದೊಡ್ಡ ಸಮುದ್ರ ಸರ್ ಇದು. ನಾವೇನು ಕಲಿತೀವಿ ಅಂದ್ರೂ ಕೂಡ ಜಸ್ಟ್ ಒಂದು ಡ್ರಾಪ್ ಅಷ್ಟೇ, ಒಂದು ಹನಿನೂ ಮಾತ್ರ ತಗೊಳ್ಳೋಕೆ ಸಾಧ್ಯ ಅಷ್ಟೇ ಅಂತ. ಯಾಕಂತಂದ್ರೆ ಒಟ್ಟು ನಮ್ಮ ಕರ್ನಾಟಕವನ್ನು ನಾವು ನೋಡಿದಾಗ ಎಂತೆಂಥ ಕರ್ನಾಟಕದಲ್ಲಿ ಎಂತೆಂಥ ಸಂಗೀತ ವಿದ್ವಾಂಸರು ಕೂಡ ನೋಡಿ ಹೊರತು ಸರ್. ನಮ್ಮ ಪಂಚಾಕ್ಷರ ಗುರುಗಳಾಗಿರ್ಬೋದು, ಪುಟ್ಟರಾಜ ಗುರುಗಳಾಗಿರ್ಬೋದು, ಆಮೇಲೆ ತದನಂತರ ನಮ್ಮ ವೆಂಕಟೇಶ್ ಕುಮಾರ್ ಗವಾಯಿಗಳಾಗಿರ್ಬೋದು, ವಿರೂಪಾಕ್ಷ ಗವಾಯಿಗಳ ಒಂದಿಲ್ಲ ಅವರು ನನ್ನ ಗುರುಗಳು ಸರ್. ನನಗೆ ಸಂಗೀತ ಕಲಿಸಿಕೊಟ್ಟಿರ್ತಕ್ಕಂಥ ಗುರುಗಳು ವಿರೂಪಾಕ್ಷಯ್ಯ ಗವಾಯಿಗಳಂತ. ತದನಂತರ ನಮ್ಮ ಪಂಚಾಕ್ಷರಿ ಗವಾಯಿಗಳ ಹಣ್ಣಿಗೇರಿ ಅಂತ ಸರ್. ಅವ್ರಿಗೆ ಕಣ್ಣಲ್ಲಿ ಇವಾಗಲೂ ಕೂಡ ನನ್ನ ಮೊದಲನೆಯ ಒಂದು ಸಂಗೀತಕ್ಕೆ ನಾನು ಬುನಾದಿಯನ್ನು ಹಾಕಿ ಕೊಟ್ಟಿದ್ದು ನನಗೆ ಪಂಚಾಕ್ಷರಿ ಗವಾಯಿಗಳ ಹಣ್ಣಿಗೇರಿ ಸರ್. ತದನಂತರ ನನ್ನ ಹೆಚ್ಚಿನ ವಿದ್ಯಾಭ್ಯಾಸವನ್ನು ನನ್ನ ಗುರುಗಳಾಗಿರ್ತಕ್ಕಂಥ ವಿರೂಪಾಕ್ಷಯ್ಯ ಗವಾಯಿಗಳ ಒಂದಿಲ್ಲ ಅವರ ಹತ್ರ ನಾನು ವಿದ್ಯಾಭ್ಯಾಸವನ್ನು ಮಾಡಿಕೊಂಡೆ ಸರ್. ಈಗ ನೀವು ಯಾರಿಗಾರ ಈಗ ನಿಮ್ಮ ಸಂಗೀತ ಕ್ಷೇತ್ರದೊಳಗೆ ನೀವು ಹಲವಾರು ಸಾಧನೆಗಳು ಮಾಡ್ಕೋತ ಬಂದಿರ. ಈಗ ನೀವು ಮಾಡ್ತಾ ಇರೋ ಸಾಧನೆಗೆ ಯಾವೆಲ್ಲ ಕಾರ್ಯಕ್ರಮ ಕೊಡ್ತಾರೆ ಸರ್? ನೀವು ಯಾವ ಪದಗಳನ್ನ ಹಾಡ್ತೀರಾ? ಹಾಂ ಸರ್, ನಾನು ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಜಾನಪದ ಸಾಹಿತ್ಯ, ಭಕ್ತಿಗೀತೆ, ಹಲವಾರು ರೀತಿಯ ನಾವು ಸಂಗೀತದ ಗೀತೆಗಳನ್ನು ಹಾಡ್ತೀವಿ. ತದನಂತರ ನಮಗೆ ಎಲ್ಲಿ ಅಂತಂದರೆ ಮಠಮಾನ್ಯಗಳಾಗಿರ್ಬೋದು, ಯಾವುದಾದ್ರೂ ಮದುವೆ ಕಾರ್ಯಕ್ರಮಗಳಾಗಿರ್ಬೋದು, ತದನಂತರ ಯಾವುದಾದ್ರೂ ಕೀರ್ತನೆಗಳಲ್ಲಿ ಆಗಿರ್ಬೋದು, ವಿಶೇಷವಾಗಿ ಇನ್ನಂತಂದರೆ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ, ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ರೀತಿಯಾಗಿರ್ತಕ್ಕಂಥ ಸರ್ಕಾರದ ಯಾವುದಾದ್ರೂ ಕೂಡ ಪ್ರೋಗ್ರಾಮ್ಸ್ಗಳು ನಡೆದರೆ ವಿಶೇಷವಾಗಿ ನಮಗೆ ಆಮಂತ್ರಣವನ್ನು ನೀಡಿ ನಮ್ಮನ್ನು ಕರೆಸಿ ಅಲ್ಲಿ ಕಾರ್ಯಕ್ರಮವನ್ನು ಕೊಡಿಸುವಂಥ ಒಂದು ವ್ಯವಸ್ಥೆ ಇದೆ ಸರ್.
ಸರಿ, ಟೋಟಲ್ ಆಗಿ ನಿಮ್ಮ ಪಾಂಡಿತ್ಯದೊಳಗೆ ಯಾವ್ದಾದ್ರು ಶಿಕ್ಷಣ ಸಂಸ್ಥೆ ತೆಗೆದಾಗಿರ್ಬೋದು, ನೀವು ವಿದ್ಯಾರ್ಥಿಗಳಿಗೆ ಯಾರಿಗಾದ್ರು ಈಗ ಸಂಗೀತ ಕ್ಲಾಸ್ ಅದು ಹೇಳ್ತಿದ್ದೀರಾ ಸರ್? ಇದೆ ಸರ್, ಖಂಡಿತ. ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ ಸರ್. ನಂದು ಸರ್ ಮೂಲತಃ ಮಾನ್ವಿ ತಾಲೂಕು ಪ್ಲೇಸ್ ಸರ್. ಮಾನ್ವಿಯಲ್ಲಿ ನಾನು 2015-16ರಲ್ಲಿ ಸಂಗೀತ ಶಾಲೆಯನ್ನು ಮಾಡಿದ್ದೆ ಸರ್. ಶ್ರೀ ಗುರು ಪುಟ್ಟರಾಜ ಸಂಗೀತ ಪಾಠಶಾಲೆ ಅಂತ. ಸುಮಾರು 2 ವರ್ಷ ನಿರಂತರವಾಗಿ ಮಾಡಿದೆ. ಸುಮಾರು ಒಂದು 40 ಮಕ್ಕಳು ಬರ್ತಾ ಇದ್ದೆ ನನ್ನ ಹತ್ರ. ಅಂದ್ರೆ ಅವಾಗ ನನ್ನ ಬದುಕು ಹೆಂಗಿತ್ತಂತಂದ್ರೆ ಬ್ಯಾಚುಲರ್ ಲೈಫ್ ಸರ್ ಅದು. ಯಾವಾಗ ನಾನು ಇದು ಫ್ಯಾಮಿಲಿಗೆ ಬಂದೆ ಸರ್, ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಲ್ಲ, ಸ್ವಲ್ಪ ಅದರಿಂದ ಸ್ವಲ್ಪ ನನಗೆ ಆಮೇಲೆ ತದನಂತರ ಏನಾಯ್ತು ಅಂತಂದ್ರೆ ಹೊರಗಿನ ಪ್ರಪಂಚಕ್ಕೆ ಬಂದಂಗೆ ಆಯ್ತು ಸರ್. ಹೇಗೆ ಅಂತಂತಂದ್ರೆ ಆವಾಗ ತಾನೇ ನಾನು ಸಂಗೀತವನ್ನು ಕಲಿತು ಹೊರಗಡೆ ಬಂದಿದ್ದೆ. ಯಾಕಂದ್ರೆ ಮಠಮಾನ್ಯಗಳಂದ್ರೇನು, ಪುರಾಣ ಅಂದ್ರೇನು, ಪ್ರವಚನ ಅಂದ್ರೆ ಯಾರು ಕರೀತಾರೆ, ಹೇಗೆ ಕರೀತಾರೆ ಅಂತ ನನಗಿನ್ನಾದರೂ ಮಾಹಿತಿ ಇದ್ದಿಲ್ಲ. ಬರ್ತಾ ಸಂಗೀತ ಕ್ಲಾಸ್ ಮಾಡಿದಾಗ ನಮ್ಮ ನನ್ನ ಅಕ್ಕನ ಸಮಾನರಾಗಿರ್ತಕ್ಕಂಥ ಶ್ರೀಮತಿ ಮೀನಾಕ್ಷಿ ವೀರಭದ್ರಪ್ಪ ಮಾನ್ವಿ ಅಂತ ಸರ್, ಭರತನಾಟ್ಯ ಶಾಲೆ ಮಾಡ್ತಾ ಇದ್ರು. ಅವ್ರು ಹೇಳಿದ್ರು, ಇಲ್ಲ ಈ ರೀತಿ ನಾನು ಭರತನಾಟ್ಯ ಮಕ್ಕಳು ನೀನು ಮಾತ್ರ ಸಂಗೀತಕ್ಕೆ ಬಿಟ್ಟು ಬಿಡ್ತೀನಿ, ಬಹಳಷ್ಟು ಮಕ್ಕಳು ಬರ್ತಾರೆ ಅಂತಂದಾಗ ತುಂಬ ಖುಷಿಯಿಂದ ಒಪ್ಪಿಕೊಂಡೆ. ಅದರಿಂದ ನಾನು ಸುಮಾರು 2 ವರ್ಷಗಳ ಕಾಲ ನಿರಂತರವಾಗಿ ನಾನು ಸಂಗೀತವನ್ನು ಮಕ್ಕಳಿಗೆ ಹೇಳಿಕೊಡುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ ಸರ್. ಸರ್, ಈಗ ಟೋಟಲ್ ಆಗಿ ಈ ಸಂಗೀತ ಕ್ಷೇತ್ರದಲ್ಲಿ ಎಷ್ಟು ವರ್ಷ ನೀವೆಲ್ಲ ಸೇವೆ ಸಲ್ಲಿಸಾಕ್ತಿದ್ದೀರಾ ಸರ್? ಈಗ ನಾನು ಪ್ರೆಸೆಂಟ್ ಹೇಳ್ಬೇಕಂದ್ರೆ ಸುಮಾರು 16 ವರ್ಷಗಳಿಂದ ಈ ಸಂಗೀತ ಕ್ಷೇತ್ರದಲ್ಲಿ ಎಲ್ಲ ಟೋಟಲಿ ನಾಟ್ ಓನ್ಲಿ ಡಿಸ್ಟ್ರಿಕ್ಟ್ ಸರ್, ನಮ್ಮ ಡಿಸ್ಟ್ರಿಕ್ಟ್ ಅಷ್ಟೇ ಅಲ್ಲ, ಕರ್ನಾಟಕದ ಆಲ್ಮೋಸ್ಟ್ 90% ನಾನು ಎಲ್ಲ ಡಿಸ್ಟ್ರಿಕ್ಗಳಲ್ಲಿ ನನ್ನ ಸಂಗೀತದ ಸೇವೆಯನ್ನು ನನ್ನೇ ಇರ್ತಕ್ಕಂಥ. ಯಾಕಂದ್ರೆ ನಾನು ಅಲ್ಪಜ್ಞಾನಿ ಸರ್, ನನಗೆ ಸಂಗೀತ ಅಂತಂದ್ರೆ ನಾನು ಅಷ್ಟೊಂದು ಏನು ಬಲ್ಲವಂತವ್ರಲ್ಲ. ಯಾಕಂತಂದ್ರೆ ಸಂಗೀತ ನಿಮಗೆ ಮೊದಲೇ ಹೇಳಿದಾಗ ಸಂಗೀತ ಎಷ್ಟು ಕಲಿತರೂ ಕೂಡ ಅದು ಕಡಿಮೆನೇ. ಯಾಕಂತಂದ್ರೆ ಸರ್ವಜ್ಞ ಒಂದು ಮಾತು ಹೇಳ್ತಾನ, ಸರ್ವಜ್ಞನೆಂಬೂನು ಗರ್ವದಿಂದಾದವನ ಸರ್ವರೊಳಗೊಂದೊಂದು ಕಲಿತು ಸರ್ವಜ್ಞನಾದವಂತಂಗ, ಕೆಲವೊಂದು ಮಾಳಪರಿಂದ ಕಂಡು, ಕೆಲವೊಂದು ನೋಡಿ, ಕೆಲವೊಂದು ಗುರುಗಳನ್ನ ಭೇಟಿಯಾಗಿ ಅವ್ರ ಮುಖೇನ. ಯಾಕಂತಂದ್ರೆ ಮನುಷ್ಯ ಹುಟ್ಟುತ್ತಾ ಎಲ್ಲ ಜ್ಞಾನವನ್ನು ಕೂಡ ತಾಯಿಯ ಗರ್ಭದಿಂದ ಪಡೆದುಕೊಂಡು ಬಂದಿರಂಗಿಲ್ಲ ಸರ್. ಸಾಧಿಸ್ತಾ ನೀವು ಹೇಳಿದ್ರಲ್ಲ, ಮೊಟ್ಟ ಮೊದಲದಾಗಿ ಒಂದು ಮಾತು ಹೇಳಿದ್ರೆ ತುಂಬ ಖುಷಿ ಆಯಿತು. ಸಾಧನೆ ಅಂತಕ್ಕಂಥದ್ದು ಯಾರಪ್ಪನ ಸ್ವತ್ತು ಅಲ್ಲ, ಯಾರು ಸಾಧನೆ ಮಾಡ್ತಾರೆ ಅವ್ರ ಮುಡಿಗೆ ಇರ್ತದೆ ಸರ್ ಅವಕಾಶ. ತುಂಬಾ ಒಳ್ಳೆಯ ವಿಚಾರ ಸರ್. ಸರಿ, ಈಗಾಗಲೇ ನೀವು ಯಾವೆಲ್ಲ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದೀರಾ ಸರ್ ಸಂಗೀತ ಕ್ಷೇತ್ರದಲ್ಲಿ? ಮೊಟ್ಟ ಮೊದಲಾಗಿ 2010ರಲ್ಲಿ ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಯುವಜನೋತ್ಸವದಲ್ಲಿ ರಾಜ್ಯ ಮಟ್ಟಕ್ಕೇನೆ ಫಸ್ಟ್ ಬಂದೆ ಸರ್, ಭಾವಗೀತೆ ಸ್ಪರ್ಧೆಯಲ್ಲಿ. ಅಲ್ಲಿ ಕೂಡ ನನಗೆ ಯುವ ಪ್ರಶಸ್ತಿ ಅನ್ನುವಂಥ ಒಂದು ಪ್ರಶಸ್ತಿಗಳು ದೊರಕಿದೆ. ಅದು ತದನಂತರ ಪ್ರಸಿದ್ಧವಾಗಿರ್ತಕ್ಕಂತಹ ಸೂಗುರೇಶ್ವರ, ನಮ್ಮ ರಾಯಚೂರಲ್ಲಿ ಬರ್ತಕ್ಕಂಥ ದೇವಸೂಗುರು ಅಂತ, ಅಲ್ಲಿ ಸೂಗುರ ಸಿರಿ ಪ್ರಶಸ್ತಿ ಸರ್. ತದನಂತರ ಹಿರೇಕಲ್ಲಿನ ಶಿವಶಕ್ತಿ ಪೀಠದಿಂದ ಸಂಗೀತ ಶ್ರೇಷ್ಠ ಪ್ರಶಸ್ತಿ. ಈ ರೀತಿ ಹಲವಾರು ಪ್ರಶಸ್ತಿಗಳು ಸರ್ ಗುರುಗಳ ಕೃಪಾಶ್ರವದಿಂದ ನನಗೆ ಸಿಗುವಂಥ ಒಂದು ಸಣ್ಣ ಕಾರ್ಯ ನಾನು ಈ ಸಮಾಜಮುಖಿಯನ್ನು ಮಾಡ್ತಾ ಇದ್ದೀನಿ ಸರ್. ಸರ್, ಈಗ ನಿಮ್ಮ ಜೊತೆ ಹಾರ್ಮೋನಿಯಂ ಅಂದ ತಕ್ಷಣ ನೀವು ಹಾರ್ಮೋನಿಯಂ ಬರ್ಸ್ತಾರೆ, ನಿಮ್ಮ ಹಾರ್ಮೋನಿಯಂ ತಕ್ಕಂತೆ ತಾಳ ಒಬ್ರು ಕೊಡ್ತಿರ್ಬೇಕು, ಅಂದ್ರೆ ತಬಲಾ ಸರ್. ಈ ತಬಲಾ ನಿಮ್ಮ ಜೊತೆ ಯಾರದಾರ ಸರ್ ಈಗ ತಬಲಾಕ್ಕೆ? ಸರ್ ನನ್ನ ಇದೆ ಹೆಂಗಂದ್ರೆ ಸರ್, ಇದು ಒಂಥರ ಬಳ್ಳಿ ಇದ್ದಂಗೆ ಸರ್. ಸಂಗೀತ ಅಂತಕ್ಕಂದ್ರೆ ಒಂದು ಬಳ್ಳಿ ಇದು. ಯಾಕಂತಂದ್ರೆ ನಾವು ಒಂದನ್ನ ಹತ್ಕೊಂಡು ಹೋಗಂಗಿಲ್ಲ ಸರ್. ಒಬ್ಬ ಗಾಯಕನಿಗೆ 100 ಮಂದಿ ತಬಲಾ ವಾದಕರು ಸಿಗುತ್ತಾರೆ, ಒಬ್ಬ ತಬಲಾ ವಾದಕನಿಗೆ 100 ಮಂದಿ ಗಾಯಕರು ಸಿಗುತ್ತಾರೆ, ಒಬ್ಬ ತಬಲಾಜಿ ಮತ್ತು ಗಾಯಕನಿಗೆ ಅದೆಷ್ಟೋ ಮಂದಿ ಪುರಾಣ ಪ್ರವಚನಕಾರರು ಕೀರ್ತನಕಾರ ಸಿಗುತ್ತಾರೆ. ಹಾಗಾಗಿ ನಾವು ಒಬ್ಬರ ಜೊತೆನೇ ನಾನು ಈ ಕಾರ್ಯಕ್ರಮಗಳನ್ನ ಮಾಡ್ತೀನಿ ಅಂತಕ್ಕಂಥದ್ದು ಕೂಡ ಅದನ್ನು ನಾನು ಹೇಳ್ಕೊಳಕ್ಕಾಗಲ್ಲ ಸರ್. ಆದರೂ ಕೂಡ ನನ್ನ ಜೊತೆಗೆ ಅತ್ಯಂತ ಸುಮಾರು ದಿನಗಳ ಕಾಲ, ಸುಮಾರು ವರ್ಷಗಳ ಕಾಲ, ಸುಮಾರು ಒಂದು 10-12 ವರ್ಷಗಳ ಕಾಲ ನಿರಂತರವಾಗಿ ನನ್ನೊಂದಿಗೆ ಇದ್ದವರು ನಮ್ಮ ಸಹೋದರ RP ಮಲ್ಲಿನಾಥ ಸ್ವಾಮಿ ಜಾನಕಲ್ ಅಂತ ಸರ್, ಒಳ್ಳೆ ತಬಲಾ ವಾದಕರು. ತದನಂತರ ರಘುಕುಮಾರ್ ರಾಯಚೂರವರು, ಸುರೇಶ್ ರಾಯಚೂರವರು, ಈ ರೀತಿ ಹಲವಾರು ಮಲ್ಲಿಕಾರ್ಜುನ ಮೂಳಿಯಸರವರು, ಈ ರೀತಿ ಹಲವಾರು ತಬಲಾ ವಾದಕರು ಕೂಡ ಸರ್. ಅಂದ್ರೆ ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಹೋದ್ರು ಕೂಡ ಜೋಡಿಲೇ ಹೋಗುತ್ತೆ ಸರ್. ಜೋಡಿಲೇ ಹೋಗುತ್ತೆ ಸರ್, ಆಲ್ಮೋಸ್ಟ್ ಜೋಡಿಲೇ ಹೋಗೋದು. ಆಲ್ಮೋಸ್ಟ್ ಎಲ್ಲ ಈಗಾಗಲೇ ಉತ್ತರ ಕರ್ನಾಟಕ ಇರುವುದು, ಈಗ ದಕ್ಷಿಣ ಕನ್ನಡ ಎಲ್ಲ ಕಡೆ ಅಂದ್ರೂ ನಿಮ್ಮ ಎಲ್ಲ ಸಂಗೀತ ಸೇವೆಯನ್ನು ಆಗಿದೆ ಅಂದಂಗತ್ತೆ ಸರ್. ಹೋದ ತಿಂಗಳು ಇಲ್ಲಿ ನಿಮ್ಮ ಬಿಜಾಪುರ ಜಿಲ್ಲೆ ಬಿಜಾಪುರ ತಾಲೂಕಿನ ಬೊಮ್ಮನಹಳ್ಳಿ ಗವಿಮಠ ಇದೆ ಸರ್. ಅಲ್ಲಿ ಆ ಗವಿಮಠದಲ್ಲಿ ಮುಗಿಸ್ಕೊಂಡು ಈ ತಿಂಗಳ ಇಲ್ಲಿಗೆ ಸತತವಾಗಿ ನಿಮ್ಮ ಮುಧೋಳ ನಗರಕ್ಕೆ ನಾನು 3ನೇ ವರ್ಷ ಬರ್ತಾ ಇದ್ದೀನಿ ಸರ್. ಈ ವರ್ಷ ಕೂಡ ಬಂದಿದ್ದೀನಿ, ಹೋದ ವರ್ಷ ಬಂದಿದ್ದೀನಿ, ಆ ಕಡೆ ವರ್ಷ ಕೂಡ ಬಂದಿದ್ದೀನಿ ಸರ್. ನಿಮ್ಮ ಗವಿಮಠದಲ್ಲಿ 3ನೇ ವರ್ಷ ಸೇವೆ ಮಾಡುವಂತಹ ಸೌಭಾಗ್ಯ ನನಗೆ ಒದಗಿ ಬಂದಿದೆ ಸರ್. ಒಂದು ಹಾಡ್ಬೋದಾ ಸರ್? ಖಂಡಿತ ಸರ್. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ,
ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಸೂಪರ್ ಸರ್. ಸರ್ ಇನ್ನೊಂದು ಲಾಸ್ಟ್ ಕ್ವಶನ್ ಸರ್ ನಿಮಗೆ. ಈಗ ಎಷ್ಟೋ ಜನರೆಲ್ಲ ನಾನು ಸಂಗೀತ ಕ್ಷೇತ್ರದಲ್ಲಿ ಬರಬೇಕು, ನಾನು ಏನೋ ಸಾಧನೆ ಮಾಡಬೇಕು, ಈಗ ಯಾರೋ ಒಂದು ಹಾಡು ಕೇಳಿದರೆ, ಯಾರೋ ಒಂದು ಪ್ರವಚನ ಹೇಳಿದರೆ, ಯಾವುದೋ ಒಂದು ವೇದ ವಾಕ್ಯವನ್ನು ಹೇಳ್ತಾ ಇದ್ರೆ ನಾನು ಮಾಡಬೇಕು ಅಂತಾರೆ. ಅಂದರೆ ಈಗ ಎಷ್ಟೋ ಯುವತಿಯರಾಗಿರ್ಬೋದು ಈ ಸಂಗೀತ ಕ್ಷೇತ್ರಕ್ಕೆ ಬರುವಂಥ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ನೀವು? ಸರ್, ಸಂಗೀತ ಕ್ಷೇತ್ರ ಹೇಗಿದೆ ಅಂತಂದರೆ ಎಲ್ಲರನ್ನೂ ಕೂಡ ಸಂಗೀತ ಕ್ಷೇತ್ರ ಕೈ ಬೀಸಿ ಕರಿತದೆ, ಕೆಲವರನ್ನು ಮಾತ್ರ ಆಯ್ಕೆ ಮಾಡಿಕೊಡ್ತಾರೆ. ನಿಜ ಸರ್, ನಿಜ ಅದಲ್ಲೂ ಎಲ್ಲರನ್ನು ಕೈ ಬೀಸಿ ಕರಿತದೆ ಸಂಗೀತ ಕ್ಷೇತ್ರ, ಕೆಲವರನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ತಾರೆ. ಯಾಕಂತಂದ್ರೆ ಸಂಗೀತ ಅಂತಕ್ಕಂಥದ್ದು ಅದು ಗಂಧರ್ವ ವಿದ್ಯೆ ಸರ್. ಗಂಧರ್ವ ವಿದ್ಯೆ. ಕೇವಲ ನಾನು ಯಾವುದೊಂದು ಕರೋಕೆಗೆ ಹಾಡಿಬಿಟ್ಟು ಯಾವುದೊಂದು 4 ಗೀತೆಗಳನ್ನ ಹಾಡಿಬಿಟ್ಟು ಫೇಮಸ್ ಆಗೋದಲ್ಲ ಸರ್. ಸಂಗೀತ ಅಂತಂದ್ರೆ ಹೇಗಂತಂದ್ರೆ ಅದನ್ನ ತಪಸ್ಸು ಸರ್, ಅದೊಂದು ತಪಶಕ್ತಿ, ಅದನ್ನ ಸಿದ್ಧಿ ಮಾಡ್ಕೊಳ್ಬೇಕು, ಅದನ್ನ ಸಾಧನೆ ಮಾಡ್ಕೊಳ್ಬೇಕು ಸರ್. ಯಾಕಂತಂದ್ರೆ ನಾವು ಈಗ ಎಷ್ಟೋ ವಿದ್ವಾಂಸರು ನೋಡ್ತೀವಿ, ನನ್ನ ಗುರುಗಳಾಗಿರ್ತಕ್ಕಂಥ ಗದುಗಿನ ಪುಟ್ಟರಾಜ್ ಗುರುಗಳು ನೋಡ್ತೀವಿ, ಪಂಚಾಕ್ಷರಿ ಗವಾಯಿಗಳು ನೋಡ್ತೀವಿ. ಎಷ್ಟೋ ಇವತ್ತು ನಾಡಿನ ಅನೇಕ ದೊಡ್ಡ ದೊಡ್ಡ ಮಹಾನ್ ಚೇತನ ಕಲಾವಿದರು ನೋಡಿಬಿಟ್ರೆ ನಾನು ಅವ್ರಂಗೆ ಆಗಬೇಕಂತ ಆಸೆ ಇರ್ತದೆ. ಕೇವಲ ಆಸೆ ಇದ್ರೆ ಸಾಲದು ಸರ್, ಅದ್ರ ತಕ್ಕಂತೆ ಸಾಧನೆ ಆದಲ್ಲಿ ನಮ್ಮ ಬದುಕಿಗೆ ಸಾಗಿದಾಗ ಮಾತ್ರ ನಾವು ಸಂಗೀತನಂಥ ಸಾಧನೆ ಶಿಖರವನ್ನು ಮುಟ್ಲಿಕ್ಕೆ ಸಾಧ್ಯವಾಗ್ತದೆ ಸರ್. ಅದಕ್ಕೆ ನಾನು ಸಂಗೀತಗಾರರಿಗೆ ಹೇಳ್ತಕ್ಕಂಥದ್ದು ನನ್ನ ಅನುಭವದ ಮಾತು ಇಷ್ಟೇ. ಯಾರು ಸಂಗೀತ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ತಿರೋ ಅದಕ್ಕೆ ನಾನು ಮೊದಲದಾಗಿ ತುಂಬ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಮೂಲಕ ಸ್ವಾಗತ ಮಾಡ್ತೀನಿ. ಆದ್ರೆ ಸಂಗೀತ ಕ್ಷೇತ್ರಕ್ಕೆ ನೀವು ಪಾದಾರ್ಪಣೆ ಮಾಡ್ತಕ್ಕಂಥ ಮುಂಚೆ ಬಹಳ ಗಂಭೀರವಾಗಿ ವಿಚಾರ ಮಾಡಬೇಕು. ಇದರಲ್ಲಿ ಹೇಗೆ ಅಂತಂದ್ರೆ ಸಾಧನೆ ಮಾಡ್ಬೇಕಷ್ಟೇ ಸರ್, ಸಾಧನೆ ಮಾಡಬೇಕು. ಯಾಕಂತಂದ್ರೆ ಸಂಗೀತ ಇವತ್ತು ಎಷ್ಟೋ ಜನರು ನಾವು ಕರ್ನಾಟಕದಾದ್ಯಂತ ನೋಡಿದಾಗ ಈ GTV ಸರಿಗಮಪ ಬಂದ್ಬಿಟ್ಟು ಎಷ್ಟೋ ಜನ ಎಲ್ಲೆಲ್ಲೋ ಒದಗಿರ್ತಕ್ಕಂತಹ ಎಲ್ಲೆಲ್ಲೋ ಒಬ್ಬ ಪ್ರತಿಭೆಗಳನ್ನ ಇವತ್ತು ನಾಡಿಗೆ ಪರಿಚಯ ಮಾಡಿಕೊಟ್ಟಂಥ ಒಂದು ದೊಡ್ಡ ಕೆಲಸ ಇವತ್ತು ನಮ್ಮ ಈ GTV ಮಾಡ್ತಾ ಇದೆ ಸರ್, ಸರಿಗಮಪ ಮಾಡ್ತಾ ಇದೆ. ಆ ಸರಿಗಮಪಕ್ಕೂ ಕೂಡ ನಮ್ಮ ಕಲಾವಿದರ ಪರವಾಗಿ, ನಮ್ಮ ಇಡೀ ನಾಡಿನ ಪರವಾಗಿ ಕೂಡ ಅವರಿಗೂ ಕೂಡ ಕೃತಜ್ಞತೆಯನ್ನು ಈ ಮೂಲಕ ಸಲ್ಲಿಸಲಿಕ್ಕೆ ತುಂಬ ಇಷ್ಟಪಡ್ತೀನಿ. ಅದಕ್ಕೆ ಇಷ್ಟೇ, ನಾನು ಈ ತಾಯಿಯ ಗರ್ಭದಿಂದ ಹೊರಬರ್ತ ಸಂದರ್ಭದಲ್ಲಿ ಮಗು ಎಲ್ಲದನ್ನೂ ಕೂಡ ಅದನ್ನು ಪಡ್ಕೊಂಡು ಬಂದಿರ್ತದೆ ಸರ್. ಆದರೆ ಆ ಮಗುವಿನ ಹತ್ರ ಯಾವ ಕಲಿಯಿದೆ ಅಂತ ಗುರುತಕ್ಕಂಥದ್ದು ಒಬ್ಬ ಕೆಲಸವನ್ನು ಗುರುಗಳು ಮಾಡಬೇಕಾಗ್ತದೆ. ಗುರುಗಳು ಮಾಡಬೇಕಾಗ್ತದೆ. ನಿಜ ಸರ್, ನಿಜ. ಅದೇ ನೀವು ಹೇಳಿದಾಗೆ ಅದೆಷ್ಟೋ ನಮ್ಮ ಕರ್ನಾಟಕಾದ್ಯಂತ ಇರುವಂತ ಪ್ರತಿಭೆಗಳನ್ನ ಹೊರತಂದದ್ದು ಯಾವ್ದಾದ್ರು ಜಿ ಕನ್ನಡ ವಾಹಿನಿ. ನಿಜಕ್ಕೂ ಕೂಡ ಅದು ಹೆಮ್ಮೆ ಆಗುತ್ತೆ. ಅಂದ್ರೆ ಎಷ್ಟೋ ವಿದ್ಯಾರ್ಥಿಗಳು ಕೂಡ ಅದರಿಂದ ಪ್ರೇರಿತವಾಗಿ ಸಂಗೀತನೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸರ್. ನಿಜ ಸರ್, ತುಂಬಾ ಧನ್ಯವಾದಗಳು. ಎಷ್ಟೋ ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿರಿ. ನಿಮ್ಮ ಸಮಯನ ನಮ್ಗೆ ಕೊಟ್ಟಿದ್ದಕ್ಕೆ ನಿಮಗೆ ಅಭಿನಂದನೆ ಸರ್ ಹೇಳ್ತಿದ್ದೀನಿ. ಕೊನೆಯದಾಗ ಒಂದೇ ಮಾತು, ಎಲ್ಲೋ ಹುಟ್ಟಿರ್ತಕ್ಕಂಥ ನಾನೊಬ್ಬ ಸಣ್ಣ ಹಳ್ಳಿ ಸರ್. ಸಣ್ಣ ಹಳ್ಳಿ ಅಂದರೆ ಬಹಳ ಸಣ್ಣ ಹಳ್ಳಿ ಅಂತ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕರೇಗುಡ್ಡ ಅಂತ ಪುಟ್ಟ ಹಳ್ಳಿಯಲ್ಲಿ ತುಂಬ ಕಡು ಬಡತನದ ಕುಟುಂಬದಲ್ಲಿರ್ತಕ್ಕಂಥ ನಾನು ಸರ್, ಇವತ್ತು ಒಳ್ಳೆ ಅವಕಾಶಗಳು ನನಗೆ ಸಿಗ್ತಾ ಇದ್ದೇವೆ ಅಂತಂದ್ರೆ ನನ್ನ ಇರತಕ್ಕಂಥ ಶ್ರದ್ಧೆ, ಗುರುಗಳ ಬಗ್ಗೆ ಇರ್ತಕ್ಕಂಥ ನನಗೆ ಭಕ್ತಿ ಸರ್. ಗುರುಗಳ ಆಶೀರ್ವಾದ ಇತ್ತಪ್ಪ ಅಂತಂದ್ರೆ ನಾವು ಏನನ್ನು ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ ಸರ್. ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ತಾರೆ ಸರ್. ಖಂಡಿತ ಯಾವುದೇ ಒಬ್ಬ ಕ್ಷೇತ್ರದಲ್ಲಿ ಏನೇ ಸಾಧನೆ ಮಾಡಲಿ, ಗುರುಗಳ ಬಗ್ಗೆ ಒಂದು ನಂಬಿಕೆ ಇರಲಿ, ಗುರುಗಳ ಬಗ್ಗೆ ಒಂದು ವಿಶ್ವಾಸ ಇರಲಿ, ಆತ ಏನೇ ಕರೆಸಿದ್ರು ಕೂಡ ಆತ ಗುರು ಅಂತ ಒಂದು ನಂಬಿಕೆಯಲ್ಲಿದ್ದಾಗ ನಾವು ಯಾವುದೇ ಕ್ಷೇತ್ರವನ್ನು ಪರಿಪೂರ್ಣವಾಗಿ ಮುಟ್ಲಿಕ್ಕೆ ಸಾಧ್ಯವಾಗುತ್ತೆ ಸರ್. ತಾವು ಅವಿನಾಶ್ ಸರ್ ನನ್ನ ಒಬ್ಬ ಸಣ್ಣ ಕಲಾವಿದನನ್ನು ಗುರುತಿಸಿ ಇವತ್ತು, ಯಾಕಂತಂದ್ರೆ ಇಂಟರ್ವ್ಯೂ ಮಾಡತಕ್ಕಂಥ ದೊಡ್ಡ ಕಲಾವಿದನ ಅನ್ನಲ್ಲ, ಆದರೆ ನಿಮ್ಮ ಭಾವನೆಯಲ್ಲಿ ಬಂದುಬಿಟ್ಟು ನನ್ನನ್ನು ಇಂಟರ್ವ್ಯೂ ಮಾಡುವಷ್ಟು ನಿಮ್ಮ ಉದಾರತೆಗೆ, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ಬೆಳವಣಿಗೆಗೆ ನನ್ನ ಪ್ರೀತಿ, ನನ್ನ ನಂಬಿಕೆ ಸದಾ ಕಾಲವೂ ಕೂಡ ನಿಮ್ಮ ಮೇಲೆ ಇರ್ತದೆ ಸರ್. ಅಭಿನಂದನೆಗಳು. ಮತ್ತೊಮ್ಮೆ ಮಗದೊಮ್ಮೆ ನಿಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್. ಎಸ್, ವೆಲ್ಕಮ್. ಒಟ್ಟಾರೆಯಾಗಿ ಸಂಗೀತ ಕ್ಷೇತ್ರ ಎಂಬುದು ಒಂದು ಸಣ್ಣದಂತದಲ್ಲ, ಒಂದು ಸಮುದ್ರ ಇದ್ದಂತೆ. ಆ ಸಮುದ್ರದಲ್ಲಿ ಒಂದು ಚರ್ಗಿ ನೀರನ್ನು ತೆಗೆದ್ರೆ ಏನು ಖಾಲಿ ಆಗಲ್ಲ, ಅದೇ ಥರ ಸಂಗೀತವನ್ನು ಎಷ್ಟೇ ಕಲಿತರೂ ಕೂಡ ಕಮ್ಮಿನೇ ಅಂತ ಹೇಳಿದರು. ಒಟ್ಟಾರೆಯಾಗಿ ಸಂಗೀತವನ್ನು ಕಲಿಯೋದರ ಜೊತೆಗೆ ಸಂಗೀತವನ್ನು ಬೆಳೆಸಿ ಉಳಿಸಿ ಅಂತ ಕೂಡ ಹಲವಾರು ಮಾತುಗಳನ್ನ ಹೇಳಿದರು. ಒಮ್ಮೆ ಇಂಥ ಸಾಧಕರೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನಮಸ್ಕಾರಗಳು.